ನಾನು ಬಂದು ಹೋಗಿದ್ವಿ. ಆಮೇಲೆ ನಮ್ಮ ಮನೆಯವ್ರನ್ನ ಕರ್ಕೊಂಬಂದ್ವಿ. ಆಮೇಲೆ ಮತ್ತೆ ಬರ್ಬೇಕನ್ಸಿ ಬಂದ್ವಿ. ಆಮೇಲೆ 5ನೇ ಸಲ ಇವ್ರನ್ನ ಕರ್ಕೊಂಬಂದ್ವಿ. ಇವ್ರಿಗೆ ಮಕ್ಕಳಾಗಿದ್ದಿಲ್ಲ, ನೀವು ಆಶೀರ್ವಾದ ಮಾಡಿ ಆಯ್ತು ನಿನ್ ಮಕ್ಕಳಾಗ್ತಾವ ಅಂತ ಹಿಂಗೆ ಅಳಾಕತ್ತಿದ್ಲು. ಏಸ್ಬೇಕಂತ ಕೇಳಿದ್ಲು. 3 ಅಂತ ಹೇಳಿದ್ರೆ 2 ಆಗ್ತಾವ ಅಂತ ಹೇಳಿದ್ರಿ. ಇವಾಗ 7 ತಿಂಗಳು ಪ್ರೆಗ್ನೆಂಟ್ ಇದ್ದಾಳ. ನೀವೇ ಮಾಡ್ಲಕ್ ಕೊಡ್ಬೇಕ್ರಿ. ನನಗೂ ಬ್ಯಾಕ್ ಪೇನ್, ಫುಲ್ ಬ್ಯಾಕ್ ಪೇನ್ ಇತ್ತು. ನನಗೆ ಆಪರೇಷನ್ ಹೇಳಿದ್ರು. ನನಗೆ ಅದ ಆಪರೇಷನ್ ಬೇಡ ಅಂತ ನನಗೆ ಅನ್ಸ್ಬಿಡತ್ರಿ. ಈಗ ನಾನು ಕೊಪ್ಪಳ ಹೊಸಪೇಟೆ ಕಡೆ. ಈಗ ಪ್ರೆಗ್ನೆಂಟ್ 7 ತಿಂಗಳು ಪ್ರೆಗ್ನೆಂಟ್. ಹಾಯ್ ಮಾತು ಬರಲ್ವಾ? ಸ್ವಲ್ಪ ಹಾಯ್ ಆನಂದ ಬಾಪ್ತ ಬರಕತ್ತೈತಿ. ಈಗ ಕಣ್ಣಾಗ ನೀರ್ ಹಾಕೈತೆ. ಯಾರು ಬ್ಯಾಡ್ ಮೆಸೇಜ್ ಮಾಡ್ಬಿಡ್ರಪ್ಪ. ಯಾರೋ ಒಬ್ಬ ಸೀರೆ ಕೊಡೋ ಹೆಂಗಸು ಬಿಡ್ತಾನೆ ಅಂತ ಮೆಸೇಜ್ ಮಾಡಿದ್ದ. ಆ ಥರ ಯಾರು ಬ್ಯಾಡ್ ಮೆಸೇಜ್ ಮಾಡ್ಬಿಡಿ ದಯವಿಟ್ಟು. ನೀವು ಕೆರ್ಕೊಂಡು ಹೋಗ್ಬಿಡಿ. ನೋಡಿ, ಈಗ ಹುಡುಗಿ ಮಾತು ಬರಲ್ಲ, ಮುಟ್ಲೇಬೇಕು. ಮುಟ್ತೀರಾ ಅಂತ ಮೆಸೇಜ್ ಹಾಕ್ಬಿಡಿ. ಯಾವ್ದಾರು ಮುಟ್ಟಿರೋ ಮೆಸೇಜ್ ಹಾಕಿರ ಅಂದ್ರೆ ನಿಮ್ಮ ಸಂಸ್ಕೃತಿ ಹಂಗೆ ಬೆಳೆದಿರುತ್ತೆ. ನೀವು ಹಂಗೆ ಬೆಳೆದು ನಿಮ್ಮ ಅಪ್ಪ ಅಮ್ಮ ಸರಿ ಬೆಳೆಸಿಲ್ಲ ನಿಮ್ಮನ್ನ ಅಂತ ಅರ್ಥ. ಮಾತು ಬರುತ್ತೆ ಅಂದ್ರೆ ಈಗ ನೋಡೋಣ. ನೋಡಿ, ಯಾರು ಕಾರ್ಸಾಕಲ್ಲ, ಒಳ್ಳೆ ಕೆಲಸ ಮಾಡಿ ಕಾರ್ಸಾಕಲ್ಲ. ಅದೇ ಯಾರೋ ಹೊಸ ಮದುವೆಗೆ ಡ್ಯಾನ್ಸ್ ಹೊಡೆದ್ರೆ ಕ್ಯಾಚಾಕಟ್ಟು ಸೇರ್ ಹೊಡಿತೀರಿ. ಕೈಯೇ ಬೋಸಿದ್ರೆ ನಾನು ಇಲ್ಲೇ ಇದ್ದೀನಿ, ನಂಗೆ ಒತ್ತಿಸಿ ನನಗೆ ಬೇಡ. ಅವ್ರು ಖುಷಿಗೂ ಕಾರ್ಸಾಕಲ್ಲ. ಈ ಥರ ಮಾಡಿ ಆಗ್ತೀರಾ ಕ್ವಾಸ? ಮಾತು ಬಂದ್ರೆ ಹಾಕ್ರು. ಮಾತು ಬಂದವೇ ಪ್ರೆಗ್ನೆಂಟ್ ಆಗಲ್ಲ. ಎರಡು ಆಯ್ತಿತ್ತು ತಾಯಿ ಕಡೆಯಿಂದ. ಹಂಗೂ ಹಾಕಲ್ಲ. ನೀವು ಏನು ಗೊತ್ತಾ, ಲೇಟ್ ಆಗತ್ತೆ ನಮ್ಗೆ ಮೆಸೇಜ್ ಕಳಿಸಿರ್ತೀರಿ. ಅಪ್ಪ ಅನ್ಬಾರ್ದು, ಅಪ್ಪನಾ ಮಾತು ಬಂತು. ಇಲ್ಲ ಮಗಳೇ, ಶುಭ ಸಂಕೇತ ನಿಂಗೆ. ಇದೇ ಮಡ್ಲಕ್ಕಿ ಆಗ್ಬೋದಾ? ಅದಾ ಇನ್ನ ಕೈ ಮುಕ್ಕಳೆ ಕೆಲಸ ಆಗ್ತದಂತೆ. ಬಾಪಲ್ಲೆ ಏನಲ್ಲಿ ಯಾವ ನಿಮ್ದು? ಯಾಕೆ ಕಳ್ತೀರಿ? ಅವ್ರು ಬಿಡಿ. ಹಾಂ ಹೇಳಿ. ಊಟಿ ಸಾಗರ ಹೇಳಿ ಅಮ್ಮ. ಊಟಿ ಎಂಬ ಸಾಗರ ಹೇಳಿ. ಏನಮ್ಮ ಹೇಳಿ, ಏನಾಗಿದೆ ಕೆಲಸಮ್ಮ? ನನ್ನ ಮಗಳ ಫ್ರೆಂಡು ಅವ್ರಿಗೆ ಬಂದಿಲ್ಲ. ಅವ್ರ ಮಗಳಿಗೆ ಕೆಲಸ ಸಿಕ್ಕಿದೆ. ಅವರಿಗೆ ಅವ್ರಿಗೂ ಒಳ್ಳೆಯದಾಗಿದೆ. ಇಲ್ಲಿ ಹೋಗ್ಬರ್ರಿ ಅಮ್ಮ ಕಳಿಸಿದ್ದು. ನನಗೆ ಬರ್ಬೇಕಾದ್ರೆ ದೇವಿ ಕಣ್ಣು ಮುಚ್ಕೊಂಡಿದ್ದೀನಿ. ಬಂದು ತೀರ್ಥ ಹಾಕಿ ಕೊಟ್ಟು ನಾನು ನಿನ್ನ ಬೇಡ್ತಾ ಇದೆಯಲ್ಲ, ಯಾಕೆ ನೀನು ಮಾಡ್ತಾ ಇದೀಯಾ? ಆಯ್ತು, ಅಮ್ಮಗೂ ಹುಷಾರಾಗಲಿ, ಹುಷಾರಾಗಲಿ. ಆಯ್ತಾ? ನೋಡಿ ಸ್ವಾಮಿ, ಇಲ್ಲಿ ನೋಡೋಲ್ಲ ನೀವು. ಬೇಗ ಹೋಗ್ಬೇಕು ಮನೆಗೆ. ಬೇಗ ಮನೆಗೆ ಹೋಗ್ಬೇಕಾ?